ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಆನ್ಸರ್ ಕೀ ಯಾವ ರೀತಿ ಇರಲಿದೆ, ಅದನ್ನು ನಮ್ಮ ವೆಬ್ಸೈಟಲ್ಲಿ ನೀವು ಹೇಗೆ ರ್ಯಾಂಕ್ ಮತ್ತು ಅಂಕಗಳನ್ನ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊಬೈಲನ್ನು ಬಳಸ್ಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ಇದು ನಾನು ಈ ಸದ್ಯಕ್ಕೆ ಹಳೆಯ ಆನ್ಸರ್ ಕೀ ಅಂದರೆ ಹೋದ ವರ್ಷದ SSGD ಆನ್ಸರ್ ಕೀಯನ್ನು ಬಳಸ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಈ ವರ್ಷದ್ದು ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ. ಆ್ಯಕ್ಟಿವೇಟ್ ಆದ ತಕ್ಷಣ ಅಲ್ಲಿ ಯಾವ ರೀತಿ ಬರುತ್ತೆ ಅದನ್ನು ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮತ್ತೊಂದು ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಏನು ಮಾಡಬೇಕು ನೀವು ಅಂತಂದರೆ, ಅಲ್ಲಿ ಕ್ಲಿಕ್ ಹಿಯರ್ ಫಾರ್ ಆನ್ಸರ್ ಕೀ ಅಂತ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಆನ್ಸರ್ ಕೀ ನಿಮಗೆ ಓಪನ್ ಆಗುತ್ತೆ. ಇದು ಹೋದ ವರ್ಷದ್ದು 2022ರದು. ಸೊ ಅದನ್ನು ಒಂದು ನಿಮಗೆ ಬೇಸಾಗಿ ಇಟ್ಕೊಂಡು ಯಾವ ರೀತಿ ಆನ್ಸರ್ ಕೀ ಇರುತ್ತೆ ಅಂತ ಹೇಳ್ತೀನಿ. ನಿಮ್ಮದು ಕೂಡ ಇದೇ ರೀತಿ ಬರುತ್ತೆ. ರೋಲ್ ನಂಬರ್ ಇರುತ್ತೆ, ನಿಮ್ಮದು ಕ್ಯಾಂಡಿಡೇಟ್ ನೇಮ್ ಇರುತ್ತೆ, ವೆನ್ಯೂ ನೇಮ್ ಇರುತ್ತೆ, ಎಲ್ಲಿ ಎಕ್ಸಾಮ್ ಬರ್ತಿದ್ದೀರೋದು, ಮತ್ತು ಎಕ್ಸಾಮ್ ಡೇಟು ಮತ್ತು ಎಕ್ಸಾಮ್ ಟೈಮು ಇರುತ್ತೆ. ಸೊ ಈ ರೀತಿ ಫಸ್ಟ್ ಸೆಕ್ಷನ್ನು ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ. ಇಲ್ಲಿ ಅವ್ರು ಏನು ಮಾಡಿರ್ತಾರೆ, ಇದು ನಾನು ಫಸ್ಟ್ ಟೈಮ್ ಯಾರೆಲ್ಲ ಆನ್ಸರ್ ಕೀ ಗೊತ್ತಿಲ್ಲ ಅವರಿಗೆ ಹೇಳ್ಕೊಡ್ತಿದ್ದೀನಿ. ಸೊ ಹೋದ ವರ್ಷದವರಿಗೆ ಎಲ್ಲನೂ ಗೊತ್ತಿರುತ್ತೆ. ಸೊ ಅವರು ಬೇಕಾದರೆ ಸ್ಕಿಪ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಇದನ್ನು ಹೇಳಿದ್ದೀನಿ, ಅದನ್ನು ನೋಡ್ಬೋದು. ಸೊ ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತಿದೆ. ಸೊ ಇದು ರೀಸನಿಂಗಲ್ಲಿ 20 ಕ್ವಶನ್ ನಂಬರ್ 1 ಈ ರೀತಿ ಇತ್ತು. ಸೊ ಕರೆಕ್ಟ್ ಆನ್ಸರ್ ಇದಕ್ಕೆ 4. ನೀವೇನು ಚೂಸ್ ಮಾಡಿದ್ದೀರ ಅನ್ನೋದು ಇಲ್ಲಿರುತ್ತೆ. ಸೊ ಇದು ನೀವು ಚೂಸ್ ಮಾಡಿರೋದು. ಸೊ ಚೂಸನ್ ಆಪ್ಷನ್ 4. ಸೊ ಇಲ್ಲಿನೂ ಕರೆಕ್ಟ್ ಆನ್ಸರ್ 4 ಇದೆ. ಸೊ ಹಾಗಾಗಿ ನಿಮ್ಮ ಉತ್ತರ ಸರಿಯಾಗಿದೆ. ಸೊ ಎರಡನೇ ಕ್ವಶನ್ನು ಏನು ಚೂಸ್ ಮಾಡಿದ್ದೀರಾ, ನಾಟ್ ಆನ್ಸರ್ಡ್ ಅಂತಂದರೆ ನೀವು ಇದನ್ನು ಯಾವುದೇ ಆಪ್ಷನ್ ಟಿಕ್ ಮಾಡಿಲ್ಲ. ಸೊ ಇದನ್ನು ಅಟೆಂಪ್ಟ್ ಮಾಡಿಲ್ಲ, ಹಾಗಾಗಿ ಇದು ಕೌಂಟ್ ಆಗೋಲ್ಲ. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ನು 1, ಸರಿಯಾದ ಉತ್ತರ 1. ಮೂರನೇ ಕ್ವಶನ್ಗೆ ಸರಿಯಾದ ಉತ್ತರ 2. ನೀವೇನು ಚೂಸ್ ಮಾಡಿದ್ದೀರಾ, ನೀವು ಕೂಡ 2 ಚೂಸ್ ಮಾಡಿದ್ದೀರಾ. ಸೊ ಹೀಗೆ ಎಲ್ಲದಕ್ಕೂ ಅವರು ಪ್ರತಿಯೊಂದು 20 ಫಸ್ಟ್ ಸೆಕ್ಷನ್ 20, ಆಮೇಲೆ ಜಿ ಕೆ ಇರುತ್ತೆ. ಜಿ ಕೆಗೆ ಇಲ್ಲಿ 2ನೇ ಆಪ್ಷನ್ ಚೂಸ್ ಮಾಡಿದ್ದೀರಾ, ಇಲ್ಲಿ 4ನೇದು. ಸೊ ಇದು ತಪ್ಪಾದ ಉತ್ತರ. ಸೊ ಇದು ತಪ್ಪಾದ ಉತ್ತರ. ಇದನ್ನು ನೀವು ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ರೀತಿ ಮ್ಯಾನ್ಯಲಾಗಿ 80 ಕ್ವಶನ್ ಕ್ಯಾಲ್ಕುಲೇಟ್ ಮಾಡೋ ಬದಲು ನಾವೇನು ಮಾಡಿದ್ದೀವಿ, ನಮ್ಮ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ನೀವು ಏನು ಮಾಡಬೇಕಂತಂದರೆ, ಈ ರೀತಿ ಓಪನ್ ಆಗಿರುತ್ತಲ್ವ, ಆವಾಗ ಇಲ್ಲಿ 3 ಡಾಟ್ ಕಾಣಿಸುತ್ತಲ್ವ, ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಕಾಪಿ ಲಿಂಕ್ ಅಂತ ಬರುತ್ತೆ. ಇಲ್ಲಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಕಾಪಿಡ್ ಟು ಕ್ಲಿಪ್ ಬೋರ್ಡ್ ಅಂತ ಇಲ್ಲಿ ಬರುತ್ತೆ ನೋಡಿ. ಸೊ ಅದ್ರ ಬಂದ ಮೇಲೆ ಏನು ಮಾಡಿ, ಬ್ಯಾಕ್ ಹೋಗಿ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಓಪನ್ ಮಾಡಿ, ಅಲ್ಲಿ ಏನು ಮಾಡಿ, ನಮ್ಮ ವೆಬ್ಸೈಟ್ ಲಿಂಕ್ ಅಂತ ಇಲ್ಲಿ ಒಂದು ಪಿನ್ಡ್ ಮೆಸೇಜ್ ಇದೆ. ಸೊ ಇಲ್ಲಿ ನಮ್ಮ ಇದ್ರ ಕೆಳಗಡೆ ಇಲ್ಲಿ ಒಂದು ನಿಮಿಷ, ನಮ್ಮ ವೆಬ್ಸೈಟ್ ಅಂತ ಇಲ್ಲಿ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ನಮ್ಮ ವೆಬ್ಸೈಟು ಕಾಣಿಸುತ್ತೆ. ಸೊ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಕಾಪಿ ಮಾಡಿರೋದಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಸೊ ಇಲ್ಲಿ ಪ್ರೆಸ್ ಮಾಡಿ ಹೀಗೆ ಹಿಡಿದ್ರೆ ಪೇಸ್ಟ್ ಆಪ್ಷನ್ ಬರುತ್ತೆ. ಪೇಸ್ಟ್ ಮಾಡಿ ಕ್ಯಾಟಗರಿನ ಕರೆಕ್ಟಾಗಿ ಚೂಸ್ ಮಾಡಿ. ಸೊ ಫಸ್ಟ್ ಟೈಮು ಅರ್ಜೆಂಟಲ್ಲಿ ಏನಾದರೂ ನೀವು ಜನರಲಲ್ಲಿದ್ದು OBC ಚೂಸ್ ಮಾಡಿದ್ರೆ ಅಥವಾ OBCಯಲ್ಲಿದ್ದು ಜನರಲ್ ಚೂಸ್ ಮಾಡಿದ್ರೆ ಕಡೆ ತನಕ ಅದನ್ನೇ ತೋರಿಸುತ್ತದೆ. ಕಡೆ ತನಕ ಅಂತಂದರೆ ಏನಂತ ಅರ್ಥ, ಈಗ ನೀವು ಫಸ್ಟ್ಗೆ ಚೆಕ್ ಮಾಡುವಾಗ ಒಂದು 500 ಜನ ಚೆಕ್ ಮಾಡಿರ್ತಾರೆ ಅಂದ್ಕೊಳ್ಳಿ ಆನ್ಸರ್ ಕೀ. ಅವಾಗ ನಿಮ್ಗೆ 500ರಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಅಂತ ತೋರಿಸುತ್ತೆ. ನಿಮ್ಮ ಕ್ಯಾಟಗರಿ ರ್ಯಾಂಕ್ ತೋರಿಸುತ್ತೆ, ನಿಮ್ಮ ಜೆಂಡರ್ ರ್ಯಾಂಕ್ ಅಂದರೆ ನೀವು ಮೇಲಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ರ್ಯಾಂಕು ನಿಮ್ಮದು, ಟೋಟಲ್ ಓವರಾಲ್ ರ್ಯಾಂಕು ತೋರಿಸುತ್ತೆ. ಸೊ ಈ ರೀತಿ 3 ರ್ಯಾಂಕ್ ತೋರಿಸುತ್ತೆ ಅದು. ಸೊ ಹಾಗಾಗಿ ನೀವು ಕರೆಕ್ಟಾಗಿ ಫಸ್ಟ್ಗೆ ಫಿಲ್ ಮಾಡಿ, ಏನು ಬೇಕು ನಿಮ್ಮದು ಯಾವುದಿದೆ ಕ್ಯಾಟಗರಿ ಅದನ್ನೇ ಫಿಲ್ ಮಾಡಿ. ಈಗ UR ಅಂತಂದರೆ ಜನರಲ್ಲು. ಸೊ ಜನರಲ್ ಇದ್ದರೆ ಜನರಲ್, OBC ಇದ್ದರೆ OBC, EWS ಇದ್ದರೆ EWS, SC ಇದ್ದರೆ SC, ST ಇದ್ದರೆ ST. ಸೊ ನಾನೀಗ OBC ಅಂತ ಕ್ಲಿಕ್ ಮಾಡ್ತೇನೆ. ಜೆಂಡರು ಕೂಡ ಅಷ್ಟೇ, ನೀವು ಮೇಲ್ ಇದ್ದರೆ ಮೇಲ್ ಅಂತ ಹಾಕಿ, ಫಿಮೇಲ್ ಇದ್ದರೆ ಫಿಮೇಲ್ ಅಂತ ಹಾಕಿ. ನೀವು ಮೊದಲಿಗೆ ಏನಾದರೂ ಫಿಮೇಲ್ ಅಂತ ಹಾಕಿ, ಮೇಲ್ ಅಕಸ್ಮಾತ್ ನೀವು ಮೇಲ್ ಇದ್ದು ಫಿಮೇಲ್ ಅಂತ ಹಾಕಿ, ಅಥವಾ ಫಿಮೇಲ್ ಇದ್ದು ಮೇಲ್ ಅಂತ ಉಲ್ಟಾ ಹಾಕಿ, ಅದು ಕಡೆ ತನಕ ನಿಮಗೆ ಆ ಫಿಮೇಲ್ ಕ್ಯಾಟಗರಿಯಲ್ಲೇ ತೋರಿಸುತ್ತೆ ರ್ಯಾಂಕು. ಸೊ ಹಾಗಾಗಿ ಏನು ಮಾಡಿ, ಫಸ್ಟ್ ಟೈಮ್ ಫಿಲ್ ಮಾಡುವಾಗ ಕರೆಕ್ಟಾಗಿ ಫಿಲ್ ಮಾಡಿ. ಸೊ ಮೇಲ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಟೇಟು ಕರ್ನಾಟಕ ಎಲ್ರಿಗೂ ಗೊತ್ತಾಯಿದೆ. ಯಾರಾದರೂ ಬೇರೆ ಸ್ಟೇಟವರು ಚೆಕ್ ಮಾಡಿದ್ರೆ ಅವರು ಅದರ್ಸ್ ಅಂತ ಕ್ಲಿಕ್ ಮಾಡಬೇಕು ಅಂತ ಅದು ಆ ಆಪ್ಷನ್ ಇಟ್ಟಿದ್ವಿ. ಸೊ ಯಾರು ಬೇರೆಯವ್ರಿಗೆ ನಾವು ಈ ಲಿಂಕ್ನ ಶೇರ್ ಮಾಡಲ್ಲ. ಸೊ ಇದು ಬರೀ ಎಕ್ಸ್ಕ್ಲೂಸಿವ್ಲಿ ಕರ್ನಾಟಕದವ್ರಿಗೆ ಅಷ್ಟೇ. ಸೊ ಹಾಗಾಗಿ ಅದನ್ನು ಮಾಡಬೇಕು. ಇಷ್ಟೆಲ್ಲ ಫಿಲ್ ಮಾಡಿದ ತಕ್ಷಣ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ 2 ಸೆಕೆಂಡಲ್ಲಿ ನಿಮಗೆ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಹೇಳುತ್ತದೆ, ನಿಮ್ಮ ರ್ಯಾಂಕ್ ಹೇಳುತ್ತೆ. ಸೊ ಇವರು ಟೋಟಲ್ ಓವರಾಲ್ ರ್ಯಾಂಕು 59 ಜನ. ಈಗ ಇದು ಹಳೆಯ ಲಿಂಕ್ ಅಲ್ವಾ, ಸೊ ಹಳೆಯದೆಲ್ಲ ಯಾರ ಹತ್ರನೂ ಲಿಂಕ್ ಇರೋಲ್ಲ. ಸೊ ಈಗ ನಾವು ನಿನ್ನೆ ಬಿಟ್ಟ ತಕ್ಷಣ ಒಂದು 59 ಜನ ಹಾಕಿ ಚೆಕ್ ಮಾಡಿದ್ದಾರೆ ಹಳೆಯದು. ಸೊ 59ರಲ್ಲಿ ಇವರು 12ನೇ ರ್ಯಾಂಕ್ ಇದ್ದಾರೆ ಈಗ. ಸೊ 59 ಜನ ಚೆಕ್ ಮಾಡೋದಲ್ಲಿ ಇವರು 12ನೇ ರ್ಯಾಂಕು. ಕ್ಯಾಟಗರಿ ಅಂದರೆ ನಾವು OBC ಅಂತ ಚೂಸ್ ಮಾಡಿದ್ದೀವಿ. OBCಯಲ್ಲಿ 14 ಜನ ಇದ್ದಾರೆ, ಅದರಲ್ಲಿ ಇವ್ರದ್ದು 7ನೇ ರ್ಯಾಂಕು. ಜೆಂಡರ್ ರ್ಯಾಂಕ್ ಅಂದರೆ ಮೇಲು, ಇವರು ಮೇಲಲ್ಲಿ 48 ಜನ ಮೇಲಿದ್ದರು, ಅದರಲ್ಲಿ ಇವರು 11ನೇ ರ್ಯಾಂಕು. ಅದಾದ ತಕ್ಷಣ ಈಚ್ ಸೆಕ್ಷನ್ ಮಾರ್ಕ್ಸ್ ಕೂಡ ತೋರಿಸುತ್ತೆ ನಿಮಗೆ. ಸೆಕ್ಷನ್ 1 ಅಂತಂದರೆ ರೀಸ್ನಿಂಗು, ಫಸ್ಟ್ ಸೆಕ್ಷನ್ ರೀಸ್ನಿಂಗ್ ಇರುತ್ತೆ. 2ನೇ ಸೆಕ್ಷನ್ GK, 3ನೇ ಸೆಕ್ಷನ್ನು
ಏನದು ಮ್ಯಾಥ್ಸು, 4ನೇ ಸೆಕ್ಷನ್ ಇಂಗ್ಲೀಷು, 5ನೇ ಸೆಕ್ಷನು ಹಿಂದಿ. ಸೊ ಹಿಂದಿಯಲ್ಲಿ 19 ಅಟೆಂಪ್ಟ್ ಮಾಡಿದ್ದಾರೆ, 1 ನಾಟ್ ಅಟೆಂಪ್ಟೆಡು, 15 ಕರೆಕ್ಟ್ ಆಗಿದೆ, 4 ತಪ್ಪಾಗಿದೆ, ಟೋಟಲು 29 ಮಾರ್ಕ್ಸು. ಈ ಮಾರ್ಕ್ಸು ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತಂದರೆ ನೀವು ಏನದು ಈ ಹೊಸ ನೆಗೆಟಿವ್ ಮೂಲಕನೇ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದು ಈ ಸದ್ಯಕ್ಕೆ ಕ್ಯಾಲ್ಕುಲೇಟ್ ಆಗಿರೋದು ಕೂಡ ಹೊಸ ನೆಗೆಟಿವ್ ಇದ್ರ ಮೇಲೇ. ಹೊಸ ನೆಗೆಟಿವ್ ಅಂತಂದ್ರೆ ಏನು, SSGDಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಚೇಂಜ್ ಆಗಿದೆ. ಹೋದ ಸಲ 0.5 ಇತ್ತು, ಈ ಸಲ 0.25 ಆಗಿದೆ. ಸೊ ಈ ಸಲ 0.25 ಆಧಾರದ ಮೇಲೆ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ನಿಮಗೆ ಹೇಳುತ್ತದು. ಸೊ ಸೆಕ್ಷನ್ 1ನಲ್ಲಿ ಅವರು ರೀಸ್ನಿಂಗಲ್ಲಿ 29 ಮಾರ್ಕ್ಸ್ ತೊಗೊಂಡಿದ್ದಾರೆ. ಈ ಸೆಕ್ಷನ್ 2 GKಯಲ್ಲಿ 8.25 ಮಾರ್ಕ್ಸ್ ತೊಗೊಂಡಿದ್ದಾರೆ. ಸೆಕ್ಷನ್ 3 ಮ್ಯಾಥ್ಸಲ್ಲಿ 1 ಮಾರ್ಕ್ಸ್ ತೊಗೊಂಡಿದ್ದಾರೆ. ಸೆಕ್ಷನ್ 5 ಹಿಂದಿಯಲ್ಲಿ 20 ಮಾರ್ಕ್ಸ್ ತೊಗೊಂಡಿದ್ದಾರೆ. ಟೋಟಲ್ 58.5 ಮಾರ್ಕ್ಸ್. ಸೊ ಇದೇ ನಿಮ್ಮ ಟೋಟಲ್ ಮಾರ್ಕ್ಸ್, ತಿಳಿತಾ? ಸೊ ಇದೆಲ್ಲ ನೆಗೆಟಿವ್ ಹೋಗಿ ಇಲ್ಲಿ ಬರುತ್ತಲ್ಲ, ಅದು ಟೋಟಲ್ ಮಾರ್ಕ್ಸ್. ಇವೆಲ್ಲ ನೆಗೆಟಿವ್ ಹೋಗಿಯೇ ಬಂದಿರೋದು, ತಿಳಿತಾ? ಸೊ ಇಲ್ಲಿ ಮಾರ್ಕ್ಸ್ ಎಲ್ಲ ಏನಿದೆ ಅಲ್ಲ, ಇದೆಲ್ಲ ನೆಗೆಟಿವ್ ಕಳೆದುಕೊಂಡೇ ಬಂದಿರೋದು. ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಬೇಕಂದರೆ. ಸೆಕ್ಷನ್ 1 ಅಂತಂದರೆ ರೀಸ್ನಿಂಗು, ಅವರು 19 ಅಟೆಂಪ್ಟ್ ಮಾಡಿದ್ದಾರೆ, ಅದರಲ್ಲಿ 15 ಕರೆಕ್ಟ್ ಆಗಿದೆ. 15 ಕರೆಕ್ಟ್ ಆದರೆ ಎಷ್ಟು ಮಾರ್ಕ್ಸು? ಒಂದು ಕ್ವಶನ್ಗೆ 2 ಮಾರ್ಕ್ಸು, 15 ಕರೆಕ್ಟ್ ಆಗಿದ್ದಕ್ಕೆ 30 ಮಾರ್ಕ್ಸು. ಓಕೆ. 0.25 ನೆಗೆಟಿವ್ ಇದೆ. 0.25 ಅಂದರೆ 4 ತಪ್ಪಾದರೆ ಎಷ್ಟು? 1 ಮಾರ್ಕ್ಸ್ ಹೋಗುತ್ತೆ. ನಾನು ನಿಮಗೆ ಎಷ್ಟೋ ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ 1 ಮಾರ್ಕ್ ಹೋದರೆ ಎಷ್ಟಾಯಿತು? ಟೋಟಲ್ 30 ಮಾರ್ಕ್ಸ್ ಆಗಿತ್ತು, ತಪ್ಪಾಗಿದ್ದಕ್ಕೆ 1 ಮಾರ್ಕ್ಸ್ ಹೋಯಿತು. ಸೊ 29 ಮಾರ್ಕ್ಸ್. ಅದೆಲ್ಲ ತಾನಾಗೇ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನೀವೇನು ವರಿ ಮಾಡ್ಕೊಳ್ಳೋದು ಬೇಡ. ಸೊ ಟೋಟಲ್ ಓವರಾಲ್ದು ಕೂಡ ಹೇಳ್ತೀನಿ. 32 ಕರೆಕ್ಟ್ ಆಗಿದೆ. 32 ಕರೆಕ್ಟ್ ಆಗಿದ್ದಕ್ಕೆ 64 ಮಾರ್ಕ್ಸು. 22 ತಪ್ಪಾಗಿದ್ದಕ್ಕೆ ಎಷ್ಟು ಮಾರ್ಕ್ಸ್ ಎಷ್ಟಾಗುತ್ತೆ? 4 5 20, ಡಿವೈಡೆಡ್ ಬೈ 4 ಮಾಡಬೇಕಷ್ಟೇ. ಡಿವೈಡೆಡ್ ಬೈ 4 ಮಾಡಿದ್ರೆ 4 5 20 ಎಷ್ಟು? 5.5. 64ರಲ್ಲಿ 5.5 ಕಳೆದ್ರೆ 58.5. ಅದಾಗಿ ತಾನೇ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಮೊದಲು ಏನು ಮಾಡ್ತಿದ್ರಿ? ಹೋದ ವರ್ಷ 32ಕ್ಕೆ 64 ಮಾರ್ಕ್ಸು, 22 ಅಂತಂದರೆ ಅರ್ಧ ಮಾರ್ಕ್ಸು. ಒಂದು ಪ್ರಶ್ನೆಗೆ ಅರ್ಧ ಮಾರ್ಕ್ಸ್ ಹೋಗ್ತಿತ್ತು ತಪ್ಪಾದರೆ. ಸೊ 22ಕ್ಕೆ ಡಿವೈಡೆಡ್ ಬೈ 2 ಮಾಡ್ತಿದ್ರಿ. ಸೊ 11, 64ರಲ್ಲಿ 11 ಕಳೆದ್ರೆ 53 ಮಾರ್ಕ್ಸು. ಸೊ ಈ ರೀತಿ ಇರ್ತಾಯಿತ್ತು. ಸೊ ಈ ರೀತಿ ನೀವು ಚೆಕ್ ಮಾಡ್ಬೋದು. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅವರಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೀವಿ. ಸೊ ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಸ್ನೇಹಿತರ ಜೊತೆನೂ ಹಂಚ್ಕೊಳ್ಳಿ ಈ ವಿಡಿಯೋ ಲಿಂಕ್ನ. ಸೊ ನಾವು ಮತ್ತೊಂದು ಸಲ ಈ ವರ್ಷದ್ದು ಲಿಂಕ್ ಬಂದ ತಕ್ಷಣ ಅದರದ್ದು ಕೂಡ ಹಾಕ್ತೀವಿ. ಸೊ ಈಸಿಯಾಗಿ ನೀವು ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಮತ್ತು ನಿಮ್ಮ ರ್ಯಾಂಕ್ನ ನೋಡ್ಕೋಬೋದು, ಕಟ್ ಆಫ್ನ ಗೊತ್ತಾಗುತ್ತೆ ನಿಮಗೆ ನೀವು ಎಲ್ಲಿದ್ದೀರಿ ಅಂತ. ಸೊ ಅದಾದಮೇಲೆ ನಿಮಗೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ತನಕ ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.